ಅಮೃತ ತಗೋ ಇದನ್ನು. ಏನು ಆಂಟಿ ಇದು? ಇದು ಬೇವಿನ ಕಷಾಯ. ಇದನ್ನು ಕುಡಿದ್ರೆ ಹೊಟ್ಟೆಲಿರೋ ಎಲ್ಲ ಸಮಸ್ಯೆನೂ ಸರಿ ಹೋಗುತ್ತೆ. ಮೈ ಮೇಲಿರೋ ಗುಳ್ಳೆಗಳು ಕೂಡ ಕಡಿಮೆ ಆಗುತ್ತೆ. ಬೇಡ ಆಂಟಿ, ಸಂಜೀವ್ ಅವರು ಮಾತ್ರೆ ತರಕ್ಕೆ ಹೋಗಿದ್ದಾರೆ, ನಾನು ಅದನ್ನೇ ತಗೋತೀನಿ. ನೋಡು, ಆಗಿನ ಕಾಲದಲ್ಲೆಲ್ಲ ಮಾತ್ರೆಗಳಿತ್ತಾ? ಆಗೆಲ್ಲ ಹುಷಾರಿಲ್ಲ ಅಂತಂದರೆ ಇದೇ ಥರ ಕಷಾಯ ಮಾಡಿ ಕುಡಿತಿದ್ರು. ಹಿರಿಯರು ಪಾಲಿಸ್ಕೊಂಡು ಬಂದಿರೋದನ್ನು ಬಿಡೋಕ್ಕಾಗುತ್ತಾ ಹೇಳು? ಲೇ ಕುಮುದ, ಅಪ್ಪ ಹಾಕಿದ ಆಲದ ಮರ ಅಂತ ಹೋಗಿ ನೇಣು ಹಾಕೊಳ್ಳೋಕ್ಕಾಗಲ್ಲ. ಆಗಿನ ಕಾಲದಲ್ಲಿ ಮಾತ್ರೆಗಳಿರಲಿಲ್ಲ, ಕಷಾಯ ಕುಡಿತಾ ಇದ್ರು. ಈಗೆಲ್ಲ ಇದಾವಲ್ಲ, ಮತ್ತ್ಯಾಕೆ ಫೋರ್ಸ್ ಮಾಡ್ತಾ ಇದೀಯಾ? ಅದು ಅಲ್ಲದೆ ಅವಳಿಗೆ ಇದೆಲ್ಲ ಅಭ್ಯಾಸ ಇಲ್ಲ, ಹೋಗ್ಲಿ ಬಿಡೆ. ರೀ, ನೀವು ಇವಳು ಆಡ್ದಂಗೆ ಆಡ್ತಿದ್ದೀರಲ್ಲ. ಮಾತ್ರೆಗಳು ಇದ್ದರೂ ಕಷಾಯ ಕುಡಿಯೋದನ್ನು ಬಿಟ್ಟಿದ್ದಾರೆ ಹೇಳಿ? ಮಾತ್ರೆಗಳು ತೊಗೊಂಡ್ರೆ ಸೈಡ್ ಎಫೆಕ್ಟ್ ಆಗುತ್ತೆ, ಆದರೆ ಕಷಾಯದಿಂದ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಏನೋ ಬಂದ್ಬಿಟ್ರು ದೊಡ್ಡ ಮೇಧಾವಿ ಥರ ಹೇಳೋಕ್ಕೆ. ನಿನ್ನ ಬುದ್ಧಿವಂತಿಕೆ ಮುಂದೆ ನನ್ನ ಮೇಧಾವಿತನ ಎಲ್ಲಿ ನಡೆಯುತ್ತೆ ಹೇಳೋ? ಹಾಗಿದ್ರೆ ಬಾಯಿ ಮುಚ್ಕೊಂಡು ತೆಪ್ಪಗಿರೋದನ್ನ ಕಲೀರಿ, ಸುಮ್ಮನೆ ಬುದ್ಧಿವಾದ ಹೇಳಕ್ಕೆ ಬರಬೇಡಿ. ಅಮೃತ ತಗೋ, ಕುಡಿ ಇದನ್ನ. ಆಂಟಿ ಬೇಡ ಆಂಟಿ, ನಂಗೆ ಈ ವಾಸನೆಗೇನೆ ವಾಂತಿ ಬರಂಗೆ ಆಗ್ತಿದೆ. ಒಳ್ಳೆ ಚಿಕ್ಕ ಮಕ್ಕಳ ಥರ ಹಠ ಮಾಡ್ತಿದ್ಯಲ್ಲ. ಈಗ ನೀ ಇದನ್ನು ಕುಡಿಯೋವರೆಗೂ ನಾನು ಬಿಡೋದಿಲ್ಲ. ಮೊದಲೇ ಇದೆಲ್ಲ ನನ್ನಿಂದ ಆಗಿದೆ ಅಂತ ಎಲ್ಲರೂ ನನ್ನ ಮೇಲೆ ಗೂಬೆ ಕೂರಿಸ್ತಿದ್ದಾರೆ. ಈಗ ನೀ ಏನಾದರೂ ಹುಷಾರಾಗಿಲ್ಲ ಅಂತಂದರೆ ಎಲ್ಲ ತಪ್ಪು ನನ್ನ ಮೇಲೆ ಹೊರಿಸ್ತಾರೆ. ಈಗ ನೀನು ಕುಡಿಲೇಬೇಕು. ಪ್ಲೀಸ್ ಆಂಟಿ, ನನಗೆ ಬೇಡ, ನಾನು ಅತ್ತೆ ಹತ್ರ ಮಾತಾಡ್ತೀನಿ. ನೋಡು, ನೀನು ಒಂದು ಹೇಳೋಕ್ಕೋಗಿ ಇನ್ನೊಂದಾಗತ್ತೆ. ಅದು ಯಾವುದೂ ಆಗೋದು ಬೇಡ. ಈಗ ನೀನು ಸುಮ್ಮನೆ ಕುಡಿ. ಲೇ, ಅವಳು ಬೇಡ ಬೇಡ ಅಂತಿದ್ರು ನೀನೇ ಕುಡಿ ಅಂತ ಒತ್ತಾಯ ಮಾಡ್ತಿದ್ಯಲ್ಲೇ. ಒಂದು ಕೆಲಸ ಮಾಡು, ಆ ಕಷಾಯನ ನೀನೇ ಕುಡಿದು ಅಮೃತ ಕುಡಿದ್ಲು ಅಂತ ಅಕ್ಕಂಗೆ ಹೋಗಿ ಹೇಳು. ಇಂಥ ಕೆಲ್ಸಕ್ಕೆ ಬರೆದಿರೋ ಐಡಿಯಾಗಳೆಲ್ಲ ನಿಮ್ಮ ತಲೆಗೆ ಬರುತ್ತೆ. ಸರಿ, ಈಗ ನಾನು ಇದನ್ನು ಕುಡಿತೀನಿ. ಇವಳು ಏನಾದರೂ ಹುಷಾರಾಗಿಲ್ಲ ಅಂತ ಅವ್ರಿಗೆ ಗೊತ್ತಾದರೆ ಆಗ ಮತ್ತೆ ನಾನೇ ಬೈಸ್ಕೋಬೇಕಾ? ಹಾಗಂತ ಬೇಡ ಬೇಡ ಅಂತಂದ್ರು ಬಲವಂತ ಮಾಡಿ ಕುಡ್ಸೋಕ್ಕಾಗತ್ತಾ ಹೇಳು? ಇಷ್ಟ ಇಲ್ಲದೆ ಇದ್ರು ಕಷ್ಟಪಟ್ಟು ಕುಡಿಸ್ಬಾರ್ದು ಕಣೆ. ಯಾವುದು ತಪ್ಪು ಯಾವುದು ಸರಿ ಅಂತ ನೀವು ನನಗೆ ಹೇಳಕ್ಕೆ ಬರಬೇಡಿ, ಸುಮ್ಮನೆ ಇರಿ. ಅಮೃತ, ನೀನು ಕುಡಿ. ಆಂಟಿ ಬೇಡ ಆಂಟಿ, ಸ್ವಲ್ಪ ನಂಗೆ ಕುಡಿ. ವಾಸನೆ ಏನಾಗಲ್ಲ. ಆಗಲ್ಲ ಆಂಟಿ, ಬೇಡ ಆಂಟಿ. ಸ್ವಲ್ಪ ಕುಡಿ, ಸ್ವಲ್ಪ ಕುಡಿ, ಸರಿ ಹೋಗುತ್ತೆ. ಈ ರಾಕ್ಷಸಿ ಕರುಣೆನೇ ಇಲ್ಲ ಅನ್ಸುತ್ತೆ. ಬೇಡ ಬೇಡ ಅಂದ್ರೂ ಬಿಡ್ತಾನೆ ಇಲ್ಲ. ಏನೂ ಆಗಲ್ಲ, ಕುಡಿ, ಸ್ವಲ್ಪ ಕುಡಿ. ಅತ್ತೆ, ಏನ್ ಮಾಡ್ತಿದ್ದೀರಾ? ಏನಾಯ್ತು? ಏನಿಲ್ಲ ಅದಕ್ಕೆ, ನೀವು ಅಮೃತ ಕಷಾಯ ಕುಡಿಸು ಅಂತ ಹೇಳಿದ್ರಿ. ಅವಳು ಬೇಡ ಅಂತ ಹೇಳ್ತಾ ಇದ್ಲು, ಅದಕ್ಕೆ ಒತ್ತಾಯ ಮಾಡಿ ಕುಡಿಸ್ತಾ ಇದ್ದೆ. ಅದಕ್ಕೆ ಏನೋ ಆಗಿರೋರ ಥರ ಆಡ್ತಿದ್ದಾರೆ. ಅಲ್ಲ ಕಣೆ ಕುಮುದ, ಅವಳು ಬೇಡ ಅಂದ್ಮೇಲೂ ನೀನ್ ಯಾಕೆ ಕುಡ್ಸೋಕ್ ಹೋದೆ? ನಾನು ಅವಾಗಿಂದ ಅದನ್ನೇ ಬಡ್ಕೋತಾ ಇದ್ದೀನಿ. ನನ್ನ ಮಾತು ಎಲ್ಲಿ ಕೇಳ್ತಾಳೆ ಇವಳು? ನೀವೇ ಹೇಳಿದ್ರಲ್ಲ ಅದಕ್ಕೆ, ಇದನ್ನು ಕುಡಿಸು ಎಲ್ಲ ಸರಿ ಹೋಗುತ್ತೆ ಅಂತ. ಕುಡ್ಸು ಅಂತ ಹೇಳಿದ್ನೆ ಹೊರತು ಈ ರೀತಿ ಬಲವಂತವಾಗಿ ಕುಡ್ಸು ಅಂತ ಹೇಳಿರ್ಲಿಲ್ಲ. ಅಮೃತ ಅವರೇ, ಆರ್ ಯು ಓಕೆ?